ನಾಗರಿಕರಿಗೆ ಖಂಡಿತವಾಗ್ಲೂ ಕೂಡ ಇದು ಗುಡ್ ನ್ಯೂಸು. ಯಾಕಂದರೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಪೆನ್ಷನ್ ಬರಲ್ಲ, ಪ್ರತಿಯೊಬ್ಬರೂ ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇರಲ್ಲ. ಯಾಕಂದರೆ ವಯಸ್ಸಾದ ಮೇಲೆ 60 ವರ್ಷಗಳ ನಂತರ ಮಕ್ಕಳ ಮೇಲೆ ಡಿಪೆಂಡ್ ಆಗೋದಕ್ಕೆ ಬಹಳ ಕಷ್ಟ. ಅಯ್ಯೋ ನಮ್ಮದನ್ನು ನಾವು ನೋಡಿಕೊಂಡ್ರೆ ಸಾಕು, ಇನ್ನು ನಿಮ್ಮದು ಬೇರೆ ನೋಡಬೇಕಾ ಅನ್ನುವ ಎಷ್ಟೋ ಮಕ್ಕಳಿರ್ತಾರೆ, ತಂದೆ ತಾಯಿ ಬಗ್ಗೆ ಕೇರ್ಲೆಸ್ ಮಾಡುವಂತಹ ಮಕ್ಕಳು. ಸೊ ಹಾಗಾಗಿ ಪಾಪ ಹಿರಿಯ ನಾಗರಿಕರು ಎಲ್ಲೋ ಒಂದು ಕಡೆ ಅವರ ಒಂದು ಕೊನೆಗಾಲದಲ್ಲಿ ಒಂದಷ್ಟು ಹಣವನ್ನು ಸೇವ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅಂಥವರಿಗೆ ಈ ಒಂದು ಸ್ಕೀಮನ್ನು ತೊಗೊಂಬಂದಿರೋದು. ಹಿರಿಯ ನಾಗರಿಕರಿಗೆ ಅವರು ನಿವೃತ್ತಿಯಾದ ನಂತರ ಯಾವುದೇ ಟೆನ್ಷನ್ ಇಲ್ಲದೆ ಪ್ರತಿ ತಿಂಗಳು ಒಂದು ದೊಡ್ಡ ಮೊತ್ತದ ಆದಾಯ ಬರೋದಕ್ಕೆ ಒಂದಷ್ಟು ಸುವರ್ಣ ಅವಕಾಶಗಳನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಸೊ ಏನದು ಸುವರ್ಣ ಅವಕಾಶ, ಏನದು ದೊಡ್ಡ ಮಟ್ಟದ ಆದಾಯ? ಮಿನಿಮಮ್ ಅಂದರೆ ನಿಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಅಂತೂ ಬರುತ್ತೆ. ಸೊ ನೀವು ಏನು ಮಾಡಬೇಕು ಈಗಲಿಂದಲೇ, ಯಾವ ರೀತಿ ಹೂಡಿಕೆ ಮಾಡಬೇಕು ಅಂತ ಅಂದರೆ ಯಾವುದೇ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋದಲ್ಲ, ಸರ್ಕಾರದ ಬೆಂಬಲದೊಂದಿಗೆ ನಿಮಗೆ ಪ್ರತಿ ತಿಂಗಳು ಕೂಡ ಏನಿಲ್ಲ ಅಂದ್ರೂ 1 ಲಕ್ಷ, ಹತ್ತತ್ರ 1 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಗಳಿಸ್ಕೋಬಹುದು ನಿವೃತ್ತಿಯ ನಂತರ. ಟೆನ್ಷನ್ ಇಲ್ದಲೇ ನಿಮ್ಮ ಜೀವನ ನೀವು ಆರಾಮಾಗಿ ಲೈಫ್ ಲೀಡ್ನ ಮಾಡ್ಕೋಬಹುದು. ನೋಡಿ, ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ನಿವೃತ್ತಿಯ ನಂತರ ಜೀವನ ನಡೆಸೋದಕ್ಕೆ ಒಂದು ಸ್ಥಿರವಾದ ಮಾಸಿಕ ಆದಾಯ ಬಹಳ ಅಗತ್ಯ ಇರುತ್ತೆ. ಆದಾಯ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಕಷ್ಟಪಟ್ಟು ಸಂಪಾದಿಸಿದಂಥ ಹಣ ಸೇಫಾಗಿ ಇನ್ವೆಸ್ಟ್ ಆಗಬೇಕು. ಅದರಿಂದ ಬರುವಂತಹ ಆದಾಯ ನಮಗೆ ನೆಮ್ಮದಿ ಜೀವನಕ್ಕೆ ಸಾಕಾಗಬೇಕು ಅಂತ ಹೇಳಿ ಸಾಕಷ್ಟು ಜನ ಹಿರಿಯ ನಾಗರಿಕರು ಅದನ್ನೇ ಬಯಸೋದು. ಸೊ ಅಂಥವರಿಗೆ ಕೇಂದ್ರ ಸರ್ಕಾರದ ಬೆಂಬಲವಿರುವಂತಹ ಈ ಹೂಡಿಕೆ ಯೋಜನೆ, ಗೌರ್ಮೆಂಟ್ ಸ್ಕೀಮ್ಗಳು ಅತ್ಯುತ್ತಮವಾದಂತಹ ಆಯ್ಕೆಯಾಗಿದೆ. ವಿಶೇಷವಾಗಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಮತ್ತು RBI ಬಾಂಡ್ಗಳಂತಹ ಯೋಜನೆಗಳು 8%ಕ್ಕಿಂತಲೂ ಅಧಿಕ ಬಡ್ಡಿ ದರ ನೀಡೋ ಮೂಲಕ ತಿಂಗಳ ಆದಾಯಕ್ಕೆ ಖಂಡಿತವಾಗ್ಲೂ ಕೂಡ ಗ್ಯಾರಂಟಿ ಒದಗಿಸುತ್ತೆ. ನೋಡಿ, ಮಾರುಕಟ್ಟೆಯ ಏರಿಳಿತಗಳ ಭಯ ಇರಲ್ಲ. ಅಲ್ಲಿ ಸ್ಟಾಕ್ ಮಾರ್ಕೆಟು ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅನ್ನಂಗಿರಲ್ಲ. ತಿಂಗಳಿಗೆ ಏನಿಲ್ಲ ಅಂದರೂ 1 ಲಕ್ಷ ರೂಪಾಯಿ ಆದಾಯಗೊಳಿಸುವಂತಹ ಯೋಜನೆ ಇದು ಹಿರಿಯ ನಾಗರಿಕರಿಗಾಗೇನೆ ಸರ್ಕಾರ ನೀಡ್ತಾ ಇರುವಂತಹ ಅತ್ಯಂತ ಜನಪ್ರಿಯ ನಂಬಿಕಸ್ಥ ಉಳಿತಾಯ ಯೋಜನೆ. 8%ಕ್ಕಿಂತಲೂ ಹೆಚ್ಚಿನ ಬಡ್ಡಿ ದರ ಸಿಗುತ್ತೆ. ಇಲ್ಲಿ ರಿಸ್ಕ್ ಅನ್ನೋದಿರಲ್ಲ, ರಿಸ್ಕ್ ಅನ್ನೋದು ಶೂನ್ಯ. ನೀವೊಂದು ಇನ್ವೆಸ್ಟ್ ಮಾಡಿರ್ತೀರಾ, ಅದಕ್ಕೆ ಆಟೋಮೆಟಿಕಲಿ ಬಡ್ಡಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಯಾವುದೇ ಕಂಪ್ಲೇಂಟ್ ಇಲ್ಲದೆ ಬಹಳ ಸುರಕ್ಷಿತವಾಗಿ ನೀವು ಆದಾಯ ಪಡೆಯೋದಕ್ಕೆ ಬಯಸ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಕಡಿಮೆ ರಿಸ್ಕು, 100% ಗ್ಯಾರಂಟಿ ಬಯಸುವವರಿಗೆ ಪೋಸ್ಟ್ ಆಫೀಸ್ನ ಮಾಸಿಕ ಆದಾಯ ಯೋಜನೆ, ಮಂತ್ಲಿ ಇನ್ಕಮ್ ಸ್ಕೀಮ್ ಒಂದು ಅದ್ಭುತವಾದಂಥ ಅವಕಾಶ. ಈ ಯೋಜನೆಯಲ್ಲಿ ಒಮ್ಮೆ ದೊಡ್ಡ ಮೊತ್ತವನ್ನು ಇನ್ವೆಸ್ಟ್ ಮಾಡಿದ್ರೆ ನೀವು ಪ್ರತಿ ತಿಂಗಳು ಕೂಡ ಬಡ್ಡಿ ರೂಪದಲ್ಲಿ ಫಿಕ್ಸ್ಡ್ ಆದಾಯ ಬಂದು ಹೋಗುತ್ತೆ. ಸೊ ಪೋಸ್ಟ್ ಆಫೀಸ್ ಮುಖಾಂತರ ಹೂಡಿಕೆ ಮಾಡೋದು, ನಿರ್ವಹಿಸೋದು ಬಹಳ ಈಸಿ. ನಿವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಬಯಸುವಂಥ ಹಿರಿಯರಿಗೆ ಖಂಡಿತವಾಗ್ಲೂ ಕೂಡ ಸೂಕ್ತ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಮೂಲಕ ಹೊರಡಿಸಲಾಗುವ ಸರ್ಕಾರಿ ಬಾಂಡ್ ಯೋಜನೆ. ಈ ಬಾಂಡ್ನ ವಿಶೇಷತೆ ಏನಪ್ಪ ಅಂದರೆ, ಬಡ್ಡಿ ದರ ಯಾವಾಗಲೂ ಒಂದೇ ಥರ ಇರುತ್ತೆ, ಅಂದರೆ ಒಂದೇ ಥರ ಇರಲ್ಲ, ಮಾರುಕಟ್ಟೆ ಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಸೊ ಇದರಲ್ಲಿ 8%ಕ್ಕಿಂತಲೂ ಹೆಚ್ಚಿನ ಬಡ್ಡಿ ಸಿಗುತ್ತೆ. ಸೊ ಹಾಗಾಗಿ ಹಿರಿಯ ನಾಗರಿಕರಿಗೆ ಇದು ಅತ್ಯಂತ ಸುರಕ್ಷಿತ, ಲಾಭದಾಯಕ ಹೂಡಿಕೆಯಾಗಿದೆ. ಈ ಯೋಜನೆಯನ್ನು ನೀವೇನಾದರೂ ಸರಿಯಾಗಿ ಬಳಕೆ ಮಾಡಿಕೊಂಡು ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯವನ್ನು ಪಡೀಬಹುದು. ಸೊ ಇದರಿಂದ ನೀವು ಯಾವುದೇ ಸ್ಕೀಮನ್ನು ನಂಬಿಕೂರದೆ ಲಭ್ಯವಿರುವಂತಹ 3 ಯೋಜನೆಗಳನ್ನು ನಿಮ್ಮ ನಿವೃತ್ತಿಯ ಹಣವನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಪ್ಲ್ಯಾನ್ ಮಾಡಿಬಿಟ್ಟು ನೀವೇನಾದರೂ ಹೂಡಿಕೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಮೊದಲನೇದಾಗಿ ನೀವು SCSS ಯೋಜನೆ ಸುಮಾರು 60 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 8.2% ಬಡ್ಡಿ ದರದಲ್ಲಿ ವರ್ಷಕ್ಕೆ 4.9 ಲಕ್ಷ ಆದಾಯ ನಿಮಗೆ ಸಿಗುತ್ತೆ. ಅಂದರೆ ತಿಂಗಳಿಗೆ ನಿಮಗೆ 40,800 ರೂಪಾಯಿ ಕೈಗೆ ಸಿಗುತ್ತೆ. ಎರಡನೇದಾಗಿ RBI ಫ್ಲೋಟಿಂಗ್ ಬಾಂಡ್ ಅಂದರೆ FRSB, ಇದರಲ್ಲಿ ನೀವು 75 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 8.05% ಬಡ್ಡಿಯಲ್ಲಿ ನಿಮಗೆ 6 ಲಕ್ಷ ರೂಪಾಯಿ ಆದಾಯ, ಅಂದರೆ ತಿಂಗಳಿಗೆ ನಿಮಗೆ ಸುಮಾರು 50,000 ರೂಪಾಯಿ ಫಿಕ್ಸ್ ಆಗಿ ಬರುತ್ತೆ. ಇನ್ನು ಮೂರನೇದು ಬಂದು ಪೋಸ್ಟ್ ಆಫೀಸ್ ಮಾಸಿಕ ಆದಾಯ POMIS. ಇದರಲ್ಲಿ ಸುಮಾರು ನೀವು 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 7.4% ಬಡ್ಡಿ ದರದಲ್ಲಿ ನಿಮಗೆ 1.1 ಲಕ್ಷ ಆದಾಯ ಸಿಗುತ್ತೆ. ಅಂದರೆ ತಿಂಗಳಿಗೆ 9,200 ರೂಪಾಯಿ ನಿಮ್ಮ ಜೇಬು ಸೇರುತ್ತೆ. ಸೊ ಇನ್ಯಾಕ್ ತಡ, ಈ 3 ಯೋಜನೆಗಳ
ನೀವು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ಹೇಳಿ. ಸೊ ನೀವು ಈಗಲಿಂದನೇ ಸ್ಮಾರ್ಟಾಗಿ ಹೂಡಿಕೆ ಮಾಡ್ಕೊಂಡು ಹೋದರೆ ಕನಿಷ್ಠ 1,00,000ದವರೆಗೂ ಕೂಡ ಸ್ಥಿರ ಮಾಸಿಕ ಆದಾಯವನ್ನು ಬಹಳ ಆರಾಮಾಗಿ ಪಡಿಬಹುದು. ಧನ್ಯವಾದ.